ಶ್ರೀಮತಿ ಶ್ರೀಮತಿ ಏನಾಯ್ತು ನಿಮ್ಗೆ? ಹುಷಾರಿಲ್ವಾ? ಹುಷಾರಾಗೇ ಇದಾರೆ, ಸ್ವಲ್ಪ ಚಳಿ ಅಂತೆ. ಹಂಗಾದ್ರೆ ವೈದ್ರನ್ ಕರೆದು ತೋರಿಸ್ಬಿಡೋದಲ್ವಾ? ಬರೋರೆ ಇಷ್ಟಕ್ಕೆಲ್ಲ ವೈದ್ಯಕ್ಕೆ ನೀವೇ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಡಿ. ಯಾನೇ ಸೆಕೆ ಐತಾದೆ, ಹಟ್ಟಿಲಿ ಎಸಿ ಗಿಸಿ ಇದ್ರೆ ಆನ್ ಮಾಡಿ. ಗೌಡ್ರೆ, ಇಷ್ಟೊಂದ್ ಚಳಿಲು ನಿಮಗ್ ಇಷ್ಟೊಂದ್ ಸೆಕೆ ಆಗ್ತಿದೆ ಅಂದ್ರೆ ನಿಮಗ್ ಇಷ್ಟೊಂದ್ ಎನರ್ಜಿ ಹೇಗೆ? ಮಾತ್ರೆ ತಗೊಂಡಿನಿ. ಬಜರಂಗಿ ಅವ್ರೆ, ನಮ್ಗೆಲ್ಲ ಇಷ್ಟೊಂದ್ ಚಳಿ ಆಗ್ತಿದೆ, ಆದ್ರೆ ಗೌಡ್ರು ಒಂದ್ ಸ್ವೆಟರ್ ಹಾಕೊಳ್ದೆ ಆರಾಮಾಗಿ ಓಡಾಡ್ತಿದ್ದಾರೆ. ಗೌಡ್ರೆ, ನಂಗೆ ನಿಮ್ ಎನರ್ಜಿ ಲೆವೆಲ್ ತುಂಬಾ ಇಷ್ಟ ಆಯ್ತು. ಅದಕ್ಕೆ ತಾನೇ ಮಾತ್ರೆ ತಗೋತಾ ಇರೋದು. ನಾವು ಈಟ್ ಆಗಬೇಕು, ಅದಕ್ಕೆ ನಿಮ್ಗೆ ಗುಳ್ಗ ಬೇಕು. ಕ್ಷಮಿಸು ಮಾನವ, ನನ್ನ ಹತ್ರ ಸ್ಟಾಕ್ ಖಾಲಿ ಆಗಿದೆ, ನಾಳೆ ಕೊಡ್ತೀನಿ. ಹಂಗೆ ಉಳ್ಬೇಡಿ ಸ್ವಾಮಿಗಳೇ, ಬೇಕಾದ್ರೆ ನೀವು ಕೇಳಿದಷ್ಟು ದುಡ್ಡು ಕೊಟ್ಟು ಬಿಡ್ತೀನಿ, ನನಗೆ ಗುಳ್ಗ ಕೊಟ್ಟು ಬಿಡಿ. ಅಷ್ಟೊಂದು ಆತರ ಯಾಕೆ? ಇವತ್ತೊಂದಿನ ನಿನ್ನ ಕೈನಲ್ಲಿ ಚಳಿ ತಡ್ಕೊಳಕ್ ಆಗೋದಿಲ್ವೇ? ಆಗಲ್ಲ. ನನ್ನ ಬೀದಲ್ಲಿ ಯಾರಿಗೂ ನಾನು ನಿಮ್ಮ ತಾವು ಗುಳ್ಗ ತಗೊಂಡೋಗಿ ಈಟ್ ಬರ್ಸ್ಕೊಂಡು ಚಳಿ ಕಂಟ್ರೋಲ್ ಮಾಡ್ಕೊತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಬಂದು ಎಲ್ರಿಗೂ ಹೇಳೇ ಬಿಡ್ಲಾ? ಹಂಗೆ ಮಾಡ್ಬಿಟ್ರೆ ಸ್ವಾಮಿಗಳೇ ಕೆಲಸ ಕೆಟ್ಟೋಯ್ತದೆ. ನಮ್ಮ ಬೀದಲ್ಲಿ ಎಲ್ಲ ಸಡಿ ಅಂತ ನಡಗ್ಬೇಕಾದ್ರೆ ನಾನು ಒಬ್ಬನೇ ಹೆಂಗ್ ಬ್ಲಡ್ ಅನ್ಕೊಂಡು ತತ್ಕೊಂಡು ಓಡಾಡ್ತೀನಿ. ಅದಕ್ಕೆ ನನ್ನ ಪವರ್ನ ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಡ್ಬೇಕು ಅಂತ ನಮ್ಮ ಮಧುರ ಅವರು ಇವತ್ತು ಒಂದು TV ಇಂಟರ್ವ್ಯೂ ಅರೇಂಜ್ ಮಾಡಿಬಿಟ್ಟವ್ರೆ. ನೀವೇನಾದ್ರೂ ಗುಳ್ಗ ಕೊಡ್ಲಿಲ್ಲ ಅಂದ್ರೆ ನನ್ನ ಬಂಡವಾಳ ಬಾಯಲಾಗ್ಬಿಡ್ತದೆ. ದೊಡ್ಡ ಮನ್ಸು ಮಾಡಿ ಗುಳ್ಗ ಕೊಡಿ. ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ. ಸ್ವಾಮಿಗಳೇ, ಇದು ನಿಮ್ ದೊಡ್ಡೆಲ್ಲ ಕಾಲು ಅಂತ ತಿಳ್ಕೊತೀನಿ, ಗುಳ್ಗ ಕೊಡಿ. ನೀನು ಕಾಲು ಇಟ್ಕೊಂಡ್ರು ಅಷ್ಟೇ, ದೊಣ್ಣೆ ಇಟ್ಕೊಂಡ್ರು ಅಷ್ಟೇ, ನಾಳೆವರೆಗೂ ಮಾತ್ರ ಸಿಗೋಲ್ಲ. ಹೀಟ್ ಪ್ರಾಪ್ತಿರಸ್ತು. ಬರೋರೆ ಏನ್ ಮಾಡ್ತಿದ್ದೀರಾ? ಕರ್ಬೂಜನ್ ಬೀಜ ಬಿಡಿಸ್ತಾವ್ನಿ. ಕಾಣಕ್ಕಿಲ್ವಾ ಜೋನಿಯವ್ರೆ? ಬಟ್ಟೆ ಒಣಗ್ತಾವ್ನಿ. ಬರೋರೆ ಅದ್ ನನಗೆ ಚೆನ್ನಾಗಿ ಗೊತ್ತು, ಇಂಥ ಕೊರೆಯೋ ಚಳಿಲಿ ಬಟ್ಟೆ ಯಾಕೆ ಒಗ್ಯಾಕ್ ಹೋದ್ರಿ ಅಂತ. ನಿಮ್ಗೆ ಗೊತ್ತಲ್ವಾ ಜೋನಿಯವ್ರೆ? ಎಲ್ರಿಗೂ ಒಂಥರ ಆದ್ರೆ ನಮ್ ಬಾವಂಗೆ ಒಂಥರ. ನಾವೆಲ್ಲ ಚಳಿ ಅಂತ ಬಿಸಿ ಕಾಯಿಸ್ಕೊತಾ ಇದ್ರೆ ಅವರು ಸೆಕೆ ಅಂತ ದಿನ 3 ದಪ್ಪ ತಣ್ಣೀರು ಹೊಯ್ಕೊಂಡು ಈ ಪಾಟಿ ಚಡ್ಡಿ ಗುಡ್ಡೆ ಹಾಕ್ತವ್ರೆ. ಅದಕ್ಕೆ ಹಂಗೆಲ್ಲ ಹೋಗಿ ತೊಡಗಾಗ್ತಾವ್ನಿ. ಬರೋರೆ, ನಿಮ್ ಬಾವಂಗ ಅಷ್ಟೊಂದು ಶೆಕೆ ಆದ್ರೆ ತಗೊಂಡು ಫ್ರಿಡ್ಜಲ್ಲಿ ಕೂರಿಸ್ಬಿಡಿ. ಇಂಥ ಮನೆ ಆಳ್ ಬುದ್ಧಿ ಚಂದಾಗಿ ಹೇಳ್ಕೊಡ್ತೀರಾ ಕಂಬಿಡಿ. ಮತ್ತಿನ್ನೇನ್ ಪಾರೋರೆ, ಆ ಗೌಡ್ರು ತಾವೆಷ್ಟು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ ಪದೇ ನಮ್ಮ ಮನೆಗೆ ಬಂದು ನನ್ನನ್ನು ಕಿಂಡಲ್ ಮಾಡಿ ಹೋಗ್ತಾನೆ ಇರ್ತಾರೆ. ಇಲ್ಲಿ ನೋಡಿದ್ರೆ ನೀವು ಅವ್ರು ಕಿತ್ತೋಗಿರೋ ಚಡ್ಡಿನ ಒಗ್ದು ಒಣಗಾಕ್ತಿದ್ದೀರಾ. ಜಾನಿಯವ್ರೆ, ಚಡ್ಡಿ ಕಿತ್ತೋಗಿಲ್ಲ, ಚಂದಾಗೆ ಅದೇ ಇಲ್ಲಿ ನೋಡಿ. ಬರೋರೆ, ನೀವು ಹೀಗೆ ಒಗಿತಾ ಇದ್ರೆ ಎಲ್ಲ ಚಡ್ಡಿನೂ ಕಿತ್ತೋಗ್ತವೆ. ನಾನು ಏನ್ ಮಾಡನೆ? ತುಂಬಾ ಸಿಂಪಲ್. ಈ ರೀತಿ ಒಣಗಿಸಿರೋ ಚಡ್ಡಿ ಕೊಡೋದ್ರ ಬದಲು ಒದ್ದೆ ಚಡ್ಡಿನೇ ಕೊಟ್ಬಿಡಿ. ಒದ್ದೆ ಬಟ್ಟೆ ಕೊಟ್ರೆ ಹೆಂಗ್ ಹಾಕೊಂಡರು? ಬರೋರೆ, ದಿನ ಹೇಗ್ ಹಾಕೊಳ್ತಿದ್ರು ಇವಾಗ್ಲೂ ಹಾಗೆ ಹಾಕೊಳ್ತಾರೆ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಿ ಬಿಡಿ. ಅದ್ ನನ್ಗೂ ಗೊತ್ತು. ಒದ್ದೆ ಬಟ್ಟೆನ ಯಾಕೆ ಕೊಟ್ಟಿದ್ದೆ ಅಂತ ಕೇಳಿದ್ರೆ ನಾನು ಏನ್ ಹೇಳನೆ? ಚಳಿಗೆ ಬಟ್ಟೆ ಒಣಗ್ತಾ ಇಲ್ಲ, ನೀವು ತುಂಬಾ ಈಟಲ್ಲಿ ಇದ್ದೀರಾ, ಈ ಚಡ್ಡಿನ ಹಾಕೊಳ್ಳಿ, ಅಲ್ಲೇ ಡ್ರೈ ಆಗ್ಬಿಡುತ್ತೆ ಅಂತ ಹೇಳಿ. ಆಡಿಯೋ ಏನೋ ಪಸಂದಾಗದೆ. ಬರೋರೆ, ಅದು ಆಡಿಯೋ ಅಲ್ಲ, ಐಡಿಯಾ. ಜಾಡ. ಇದೇ ಖುಷಿಲಿ ಬಿಸಿಯಾಗಿ ಏನಾದ್ರು ಮಾಡ್ಕೊಂಡು ತಿನ್ನೋಣ. ತಾವ್ ತಿನ್ನೋದಕ್ಕೆ ಬಂದ್ರಾ? ಇಲ್ಲ ಪರೋರೆ, ಬಂದಿದ್ದೀನಲ್ಲ ಅಂತ ತಿನ್ನಕ್ ಕೇಳ್ತಾ ಇದೀನಿ. ಈ ಚಳಿಗೆ ನಾವಿಬ್ರು ಅಡಿಗೆ ಮನೇಲಿ ಕೈ ಹಿಡ್ಕೊಂಡು ಅಂದ್ರೆ ಇಬ್ರು ಸೇರಿ ಕಾರ್ ಬಗ್ಗೆ ಏನಾದ್ರು ಮಾಡ್ಕೊಂಡು ತಿನ್ನೋಣ ಬನ್ನಿ ಅಂದೆ. ನಿಮ್ಗೆ ಖಾರ ತಿನ್ಬೇಕು ಅಂತ ಆ ಪಾರ್ಟಿ ಆಸೆ ಆಗಿದ್ರೆ ಅಡ್ಗೆ ಮನೇಲಿ ಹಸಿ ಮೆಣಸಿನ್ಕಾಯಿ ಇದೆ, ಹೋಗ್ ತಿನ್ನಿ. ಪರೋರೆ, ಈ ಚಳಿಯಲ್ಲಿ ತಮಾಷೆ ಮಾಡಬೇಡಿ, ನನಗೊಂಥರ ಆಗುತ್ತೆ. ನಿಮಗ್ ಯಾವ ತರ ಆದ್ರೆ ನನ್ಗೇನಾ? ನೀವು ಬಂದಾಗೆಲ್ಲ ನೀವು ಕೇಳ್ದಂಗ್ ಮಾಡ್ಕೊಡ್ತೀನಿ ಅಂತ ನಾನು ಏನಾದ್ರು ಹೇಳಿದ್ನಾ? ಇವತ್ತು ಟಿವಿಯವ್ರು ಬಂದು ನಮ್ಮ ಮಾವನ ಫರ್ಗ್ಯೂ ಮಾಡಾರಂತೆ. ಅದಕ್ಕೆ ನಾನು ಹೋಗಿ ಬಿರ್ಬಿರ್ನ ರೆಡಿ ಆಗ್ಬೇಕು. ಬರ್ತೀನಿ. ಪರೋರೆ, ಒಂದ್ ನಿಮಿಷ, ಅದು ಫರ್ಗ್ಯೂ ಅಲ್ಲ, ಇಂಟರ್ವ್ಯೂ. ಜಾಡ. ಹೋಗಿ ಪರೋರೆ, ಹೋಗಿ. ಇವತ್ತು ನಿಮ್ ಭಾವನ ನಿಜವಾದ ಬಣ್ಣ ಬಯಲಾಗುತ್ತೆ. ಚಳಿ ತಡ್ಕೊಳಕ್ ಆಗ್ತಿಲ್ಲ ಅಂತ ನಿನ್ನ ಹೊಡಿದೆ ಬಿಡ್ತಾ ಇದ್ದೀನಿ. ಹೋಗಿ ಬದುಕೋ. ಜಾನಿ ಭಯ್ಯ, ನೀವ್ ಈ ನಮ್ಮನೆ ಕಂಬಳಿ ಹೊತ್ಕೊಂಡು ಓಡಾಡ್ತಿರೋದು ನೋಡಿದ್ರೆ
ಕಾಲಡಿಗೆ ಕಂಬಳಿ ಉದಿಸಿ ಓಡಾಡಿಸ್ತಿರುವ ನಮ್ಮನೆ ಫೀಲ್ ಆಗ್ತಾ ಉಂಟು. ನಾನು ನಿನ್ ಕಣ್ಣಿಗೆ ಕರಡಿ ತರ ಕಾಣಿಸ್ತೀನಾ? ಲೇ ಮೊದ್ಲೇ ಚಳಿ ತಡ್ಕೊಳಕ್ ಆಗ್ತಿಲ್ಲ, ಯಾಕೋ ಬಂದ್ ಕಾಟ ಕೊಡ್ತಿದೀಯಾ? ಬಿಸಿ ಎಸ್ಲಿಕ್ಕೆ ಹಿಂಗೆ ಮಾತಾಡ್ತಾ ಇದ್ರೆ ಜಾಡ್ ಸೆದೆ ಬಂದ್ಬಿಡ್ತೀನಿ. ದಂಗರಾಜ, ಈ ಚಳಿಯಲ್ಲಿ ನಿಮಗೆ ಕೈಯನ್ನೇ ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ, ಅಂಥದ್ರಲ್ಲಿ ನೀವು ಕಾಲನ್ನು ಎತ್ತಿ ನನ್ನ ಎದೆಯ ಮೇಲೆ ತುಳಿತೀರಾ. ನಿಮ್ಮನ್ನ ನೀವೆಂತ ಆಪ್ತಮಿತ್ರ ವಿಷ್ಣುವರ್ಧನ್ ಅಂತ ತಿಳ್ಕೊಳ್ತೀರಾ? ಲೇ ನಿಂದಮ್ಮ ಅಂತೀನಿ, ಸುಮ್ಮನೆಲ್ಲಿಂದ ಹೊರಟೋಗ. ನಮ್ಮದು ಸುಮ್ಮನೆ ಇರುವ ಜಾಯಮಾನ ಅಲ್ಲ, ಆದರೂ ನಿಮಗೋಸ್ಕರ ಸುಮ್ಮನೆ ಇರ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ತಂದೆ. ಐ ಡೋಂಟ್ ಲೈಕ್ ಇಟ್. ಪುಣ್ಯಲನ್ನ ಕಟ್ಟಿಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅವಳೆಂತ ಇದ್ರು ನನ್ನ ಗೆಳೆಯ ರಸೂಲ್ ಪೂಕುಟ್ಟಿಯ ಸೊತ್ತು, ಅವಳಿಗೆ ಮೋಸ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಲೇ ನಾನು ಹೇಳಿದ್ದು ಆ ಪುಣ್ಯ ಅಲ್ಲ ಕಣೋ, ಪಾಪ ಪುಣ್ಯದ ಬಗ್ಗೆ. ಪುಣ್ಯಲಿಗೆ ಪಾಪ ಆಯ್ತಾ? ರಸೂಲ್ ಪೂಕುಟ್ಟಿ ಏಂತಕ್ಕೆ ದುಡುಕಿ ಬಿಟ್ಟೆ? ಆತಲ್ಲ ವಿತಲ್ಲ ರಸಾತಲ್ಲ ಪಾತಾಳಗಳನ್ನು ಮೆಟ್ಟಿ ನಿಲ್ಲಬಲ್ಲೆ, ಆದರೆ ಪುಣ್ಯನ ಪಾಪವನ್ನು ಸಹಿಸಲಾರೆ. ಪುಣ್ಯಲಿಗೆ ಪಾಪವಾಗಿದ್ದಕ್ಕೆ ನೀವೆಂತದಕ್ಕೆ ಅರಬೈ ಹಾಕೋದು? ಯಾಕೆ ಹೆಸ್ತಿದ್ರ? ಅವಾಗಿಂದ ತಲೆ ತಿಂದು ತಿಂದು ಬಿಸಿ ಮಾಡಾಕ್ಬಿಟ್ನಮ್ಮ. ಐ ಲೈಕ್ ಇಟ್. ನೋಡಿದ್ರ, ನನ್ನ ಮಾತು ಕೇಳಿ ಕೇಳಿ ನಿಮಗೆ ತಲೆ ಬಿಸಿ ಆಯ್ತು. ಇನ್ನೂ ಕೇಳ್ತಾ ಇದ್ರೆ ಚಳಿ ಎಲ್ಲ ಹೋಗಿ ತಲೆ ಬಿಸಿ ಬಿಸಿ ಆಗ್ತದೆ. ಜಾನಿ, ಚಳಿ ಅಂತಿದ್ರಿ ತಾನೆ, ರೂಮಿಂದ ಯಾಕೆ ಆಚೆ ಬಂದ್ರಿ? ಅಯ್ಯೋ ಚಳಿಗೆ ಎಲ್ಲಿ ಕೂತ್ರು ಎಲ್ಲಿ ಮಲಗಿದ್ರು ನಿದ್ದೆನೆ ಬರ್ತಿಲ್ಲಮ್ಮ, ಅದಕ್ಕೆ ಈ ಕ್ರಾಕ್ ಹತ್ರ ಬಂದು ಎಣಗ್ತಾ ಇದ್ದೀನಿ. ನಾನು ಕೊಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೊಂಡ್ರಾ? ಅಯ್ಯೋ ಎಲ್ಲ ಟ್ಯಾಬ್ಲೆಟ್ ಎರಡೆರಡು ಸಲ ತಗೊಂಡಿದ್ದೀನಮ್ಮ, ಆದ್ರೂ ಚಳಿನೇ ಕಡಿಮೆ ಆಗ್ತಿಲ್ಲ. ಓ ಇದಲ್ಲ ಅಲ್ಲ, ಡಾಕ್ಟರ್ ಕೊಟ್ಟರೆ 2 ಟ್ಯಾಬ್ಲೆಟ್ ಅನ್ನು ಒಟ್ಟಿಗೆ ತಗೊಳ್ಳೋ ಬದಲು ಎಲ್ಲ ಟ್ಯಾಬ್ಲೆಟ್ ಅನ್ನು ಒಂದೇ ಸಲ ತಗೊಂಡ್ರೆ ಶಿವನ ಪಾದ ಸೇರಿ ಚಳಿಯಿಂದ ವಿಮುಕ್ತರಾಗುದಿತ್ತಲ್ಲ. ರಾಕಿ, ತಮಾಷೆ ಮಾಡಿ ಸಾಕು. ಪಾರ್ವಿ, ನಾನು ಮಾಡಿದ ತಮಾಷೆಯ? ಮತ್ತಿನೇನೋ ಮೊದಲಿಗೆ ನಾನಿನ್ನು ಕಾಮಿಡಿ ಕಿಲಾಡಿಗಳಿಗೆ ಹೋಗಿಲ್ಲ, ಸುಮ್ಮನೆ ಕೋಮಾಟಿಗೆ ಮಾಡಿದ್ದು. ಓ ಡಂಗರಾಜ, ಯಾರಾದರೂ ಸ್ವಯಂ ಇಲ್ಲದವರು 2 ಟ್ಯಾಬ್ಲೆಟ್ ತಗೊಳ್ತಾರ? ಅದೆಂತ ಇದ್ರು ತಗೊಳ್ಳುದು ನಮ್ಮಂತ ಕೆಪಾಸಿಟಿ ಇರೋರು ಮಾತ್ರ. ಏನ್ ಮಾಡ್ಲೋರಾಕಿ, ಚಳಿ ತಡಿಯೋಕ್ಕಾಗದೆ ಈ ರೀತಿ ಮಾಡ್ಬಿಟ್ಟೆ ಕಣ. ಜಾನಿ, ನಿಮ್ ಬಾಡಿ ತುಂಬಾ ವೀಕ್ ಇದೆ, ಅದಕ್ಕೆ ನಾರ್ಮಲ್ ಚಳಿನೂ ವಿಪರೀತ ಚಳಿ ಅನ್ನಿಸ್ತಿದೆ. ಫಸ್ಟ್ ನೀವು ಹೆಲ್ದಿ ಆಗಿ. ಅದು ಏನ್ ಮಾಡಿದ್ರು ಕಂಟ್ರೋಲ್ ಆಯ್ತಿಲ್ಲ, ಏನ್ ಮಾಡ್ಲಿ? ಓ ವೀಕ್ ಮಾಡಿ, ನಿಮ್ಮ ವೀಕ್ನೆಸ್ ಹೋಗುವಂತ ಒಂದು ಒಳ್ಳೆ ಐಡಿಯಾ ನನ್ನ ಹತ್ರ ಉಂಟು, ಇಲ್ಲ? ಬೇಗ ಸಾಯೋ. ಮುಳ್ಳನ್ನು ಮುಳ್ಳಿಂದಲೇ ತೆಗೆಯುವ ಹಾಗೆ ಚಳ್ಳಿಯನ್ನು ಚಳ್ಳಿಯಿಂದಲೇ ತೆಗಿಬೇಕು. ಅದ್ ಹೇಗ್ ರಾಕಿ? ಬಾಬಿ, ಅದಕ್ಕೊಂದು ಕೆಲಸ ಮಾಡುವ, ಒಂದು ಡ್ರಮ್ ಐಸ್ ನೀರನ್ನ ಇವರ ಮಂಡೆ ಮೇಲೆ ಸುರಿಯುವ, ಆಗ ಚಳಿ ಚಳಿ ಹೋಗಿ ಸೆಕೆ ಸೆಕೆ ಆಗ್ತದೆ. ಲೇ ಬಲೆ ಹುಚ್ಚ, ಹಂಗ ಮಾಡಿದ್ರೆ ಸೆಕೆ ಆಗಲ್ಲ ಕಣೋ, ಸೆಟ್ಕೊಂಡ್ಬಿಡ್ತೇವೆ. ತೊಂದರೆ ಇಲ್ಲ, ನಿಮಗೆ ತಿಥಿ ಊಟ ಸಿಗ್ತದಲ್ಲ. ಲೂಸು, ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನೆತ್ತಿ ಮೇಲೆ ಮಳೆ ಹೊಡೆದು ಬಿಡ್ತೀನಿ. ಏನ್ ಹುಡುಕ್ತಾ ಇದ್ಯಾ? ನೆತ್ತಿ ಮೇಲೆ ಮಳೆ ಹೊಡಿತಿರ್ತಾ ಇರಲ್ಲ, ಸುತ್ತಿ ನೋಡುತ್ತಾ ಇದ್ದೀನಿ. ರಾಕಿ, ನೀನೇನಾದ್ರೂ ಹಾಗೆ ಮಾಡಿಸ್ಕೊಂಡ್ರೆ ಸೀದಾ ಯಮಲೋಕಕ್ಕೆ ಹೋಗ್ತೀಯ. ಮದು, ಇವನ್ ವಿಷಯ ಬಿಡು, ನನ್ ಚಳಿ ಹೋಗೋತ್ರ ಏನಾದ್ರು ಮಾಡಮ್ಮ. ಜಾನಿ, ಐ ಆಮ್ ಹೆಲ್ಪ್ಲೆಸ್. You can go now. I will manage. ಓಕೆ. ಅಲ್ಲ ಮದು, ಮಾತ್ ಕೇಳಮ್ಮ. ಖುಷಿ ಆಗಲಿಕ್ಕೆ ರೆಡಿಯಾ? ಲೇ ರಾಕಿ, ಗಂಡ್ಸು ಅಂತಂದ್ರೆ ನಮ್ ಗೌಡ್ರು ಒಬ್ರೆ ಕಣ. ಎಕ್ಸಾಕ್ಟ್ಲಿ ತಪ್ಪಲ್ಲೇ. ಯಾಕೆ ನೀವಿಬ್ರು ಗಂಡ್ಸು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಉಂಟು, ನಿಮ್ಮ ಬಗ್ಗೆ ಸ್ವಲ್ಪ ಡೌಟ್ ಉಂಟು. ನಾನ್ ನಿಮ್ಮಿಬ್ರನ್ನ ಇಲ್ಲಿ ಕರೆಸಿದ್ದು ನನ್ನನ್ನು ಕಿಂಡಲ್ ಮಾಡ್ಲಿ ಅಂತ ಅಲ್ಲ ಕಣ್ರೋ, ಆ ಗೌಡ್ರ ರಹಸ್ಯನ ಭೇದಿಸಿ ಅವ್ರಿಗೇನಾದ್ರೂ ಒಂದು ಪ್ಲಾನ್ ಮಾಡ್ಲಿ ಅಂತ. ಅವ್ರ ಬಗ್ಗೆ ತಿಳ್ಕೊಳ್ಳೋ ರಹಸ್ಯ ಏನಿದೆ? ಅವ್ರ ಚಡ್ಡಿ ಹರಿದೋಗಿದೆಯಂತೆ, ಎಲ್ಲ ಹರಿದೋಗಿದೆ ಅಂತ ಹುಡುಕ್ಬೇಕು. ಕಾಮಿಡಿ ಕಿಲಾಡಿಗಳು ಅಲ್ಲ, ಸೀರಿಯಸ್. ನೋಡ್ರೋ, ಇಡೀ ಬೆಂಗಳೂರೇ ಚಳಿ ಚಳಿ ಅಂತ ನಡುಗ್ತಾ ಇದೆ, ಆ ಗೌಡ್ರು ಮಾತ್ರ ಶೆಕೆ ಶೆಕೆ ಅಂತಿದ್ದಾರೆ. ಇದರಿಂದ ಏನೋ ರಹಸ್ಯ ಇದೆ ಕಣ್ರ. ಅದೆಂತ ಹಾಗೆ ಅನಿಸೋದಿಲ್ಲಪ್ಪ, ನಿಮ್ಗೆ ಅನಿಸಲ್ಲ? ಅನ್ಸೋದಕ್ಕೆ ಹೇಳ್ತಿರೋದು. ಹೇಗೋ ಸಾಧ್ಯ? ಅದು ಅವ್ರೊಂದು ಕೆಪಾಸಿಟಿ. ಕೆಪಾಸಿಟಿನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ನನ್ಗನ್ಸುತ್ತೆ ಆ ಗೌಡ್ರು ಏನೋ ಔಷಧಿ ತಗೋತಿದ್ದಾರೆ ಅಂತ. ಒಂದ್ ವೇಳೆ ಔಷಧಿ ತಗೊಂಡ್ರು ಅವ್ರಿಗೇನ್ ಲಾಭ? ಏರಿಯಾದ ಮುಂದೆ ನಾನೇ ದೊಡ್ಡ ಗಂಡಸು ಅಂತ ಬಿಲ್ಡಪ್ ತಗೋಬೋದಲ್ಲ. ದಂಗರಾಜ, ನಿಮ್ಮ ಕ್ರಿಮಿನಲ್ ಮೈಂಡ್ ಏನು ಸಖತ್ತಾಗಿದೆ, ಆದರೂ ನಮ್ಮ ಗೆಂಡತಿ ಮಾಗೆ ಮಾಡಲಿಕ್ಕೆ ಸಾಧ್ಯವಾ? ಸಾಧ್ಯ ಅಲ್ಲ ಕಣೋ, ಅವ್ರು ಹಾಗೆ ಮಾಡಿರೋದು.
ನನಗೇನು ಹಾಗೆ ಅನಿಸ್ತಾ ಇಲ್ಲ. ಲೇ ನಿನ್ನೆ ರಾತ್ರಿ ಅವ್ರ ಮನೇಲಿ ತಂಗ್ಳನ ತಿಂದ್ಬಿಟ್ಟಿದ್ಯಾ ಅನಿಸುತ್ತೆ ಕಣೋ, ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ? ತಂಗ್ಳನ ಬಾಯ್ ಬಿಟ್ಟು ಬುಡೆ ಬಿಡಕ್ಕೆ ನಾನೇ ನೀವಲ್ಲ. ಡೌಟ್ರ ಬಗ್ಗೆ ನಂಗೆ ಯಾವ ಡೌಟು ಇಲ್ಲ, ಬೇಕಾದ್ರೆ ನೀವೇ ಕ್ಲಿಯರ್ ಮಾಡ್ಕೊಳ್ಳಿ. ಅಯ್ಯೋ ಗ್ರಾಚಾರಕ್ಕೆ ಇವತ್ತೇ ಈಟಲ್ ಗುಳ್ಗ ಖಾಲಿ ಆಗ್ಬಿಡ್ಬೇಕಾ? ಹೆಂಗಾರು ಮಾಡಿ ಮಧುರವ್ರಿಗೆ ಹೇಳ್ಬಿಟ್ಟು TV ಇಂಟ್ರೂನ ನಾಳೆಗೆ ಇಟ್ಕೊಳಂಗೆ ಮಾಡ್ಬೇಕಲ್ಲ. ಇಲ್ಲ ಅಂದರೆ ಇಷ್ಟು ದಿನ ಕಾಪಾಡ್ಕೊಂಬಂದಿರೋ ಬಿಲ್ಡಪ್ಪು ಇವತ್ತು ಹಾಳಾಗ್ಬಿಡ್ತದೆ. ಸ್ವೆಟರ್ ಹಾಕೊಂಡು ಹೋಗ್ಬಿಟ್ರೆ ಈಗಲೇ ಹಾಳಾಗೋಯ್ತದೆ. ಗೌಡ ವಿಧಿ ಇಲ್ಲ, ಎಲ್ಲದು ಬಿಚ್ಚಿ ಬಿಸಾಕಪ್ಪ. ಐ ಲೈಕ್ ಇಟ್. ಗೆಂಡದಿಮ್ಮ ಎಂದಿನಕ್ಕೆ ಈ ನಮ್ಮನೆ ನಡಕ್ತಾ ಇದ್ದೀರಾ? ಅಡ ಕಲ್ಟಿವೇಟ್ರು ನಿಂತರ ಸಳಿಗ ನಡಗಕ್ಕೆ ನನಗೆ ವಯಸ್ಸಾಗ್ಬೋದ ಅನ್ಕೊಂಡಿದೆಯಾ? ಜಾಕಿ ಜಾಕಿ ಕೂಡ ಈಗಲೂ ಮನ್ಸು ಮಾಡಿದ್ರೆ ಹಿಮಾಲಯ ಪರ್ವತನ ಗುದ್ಕೊಂಡು ಹೋಗ್ಬಿಡ್ತೀನಿ. ಅಜ್ಜಿ ಕುಂಟಿ, ನೀವು ಗುದ್ದುಕೊಂಡು ಹೋಗ್ತೀರಂತ ಹೇಳಿಯೇ ನಾನು ಬೆಂಗಳೂರಿನಲ್ಲಿ ಹಿಮಾಲಯ ಪರ್ವತವನ್ನೇ ಕಟ್ಟಿಸಿಲ್ಲ. ನೆಟ್ಗ 3 ಕಾಸು ಕೊಟ್ಬಿಟ್ಟು ಮಾದಪ್ಪನ ಹೋಟ್ಲಲ್ಲಿ ಮುದ್ದ ಉಣ್ಣಕ್ಕಾದ ನೋಡ್ಕೊ. ಹಿಮಾಲಯ ಖರ್ಚಿನಂತೆ ಹಿಮಾಲಯನ. ಎಷ್ಟು ಕ್ಯೂಟ್ ಆಗಿ ಹೋಗಿದ್ದೀರಪ್ಪ. ಎಲ್ಲಿ ಇನ್ನೊಂದಲ್ಲ ಹೋಗಿರಿ? ಅಡ ಕಲ್ಟಿವೇಟ್ರು ನಡುಗ ಟೈಮ್ಲಿ ನಾಕ್ ಸೆಟ್ಗೆ ಮಾಡಬೇಡ, ನೆತ್ತಿ ಮೇಲೆ ಹೊಡೆದು ಬಿಡ್ತೀನಿ. ಐ ಲೈಕ್ ಇಟ್. ಓ ಚಳಿಗೆ ಬೆಚ್ಚಿಗೆ ಸ್ವತಃ ಸಿಕ್ತು. ಗೌಡ್ರೆ ಏನ್ ಮಾಡ್ತಿದ್ರಿ? ಚಳಿಗ ಬಿಸಿ ಕಾಯಿಸ್ಕೊತಾ ಇದ್ದಿ ಅಂದ್ರೆ ಅದರಿಂದ ಬಿಸಿ ಗಾಳಿ ಬರ್ತದೇನು ಅಂತ ಚೆಕ್ ಮಾಡ್ತಾ ಇದೀಯನಿ. ಅದು ಚೆನ್ನಾಗಿ ವರ್ಕ್ ಆಗ್ತಿರೋದಕ್ಕೆ ನಮ್ಮ ಮನೆಯಲ್ಲಿ ಇಟ್ಕೊಂಡಿರೋದು, ಇಲ್ಲಾಂದ್ರೆ ಹೊರಗಡೆ ಬಿಸಾಕ್ತಿದ್ದೆ. ಅದು ಕರೆಕ್ಟ್ ಅಲ್ವಾ? ನಾನೊಂದು ನನ್ನ ತಲೆಗ ಅದು ಅಳಿನೇ ಇಲ್ಲ. ಬಂದ್ ವಿಷಯ ಹೇಳಿ. ನಿಮ್ಮನ್ನ ನೋಡ್ಕೊಂಡು ಹೋಗುವಂತ ಅದು ಇವತ್ತು TV ಇಂಟ್ರೂವ್ ಮಾಡಕ್ ಬರ್ತಾರ ಅಂತ ಹೇಳಿದ್ರಿ. ಬರ್ತಾರೆ 3 o'clockಗೆ ನಮ್ಮ ಮನೆಗೆ ಬರೋದಕ್ಕೆ ಹೇಳಿದ್ದೀನಿ. ಅದೇನಕ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಮಧುರ ಅವ್ರೆ ನನಗೆ ಇವತ್ತು ಶಾನೆ ಕ್ಯಾಮ್ ಅದ, ಅವ್ರನ್ನ ನಾಳೆಗೆ ಬರಕ್ಕೆ ಹೇಳಿ. ಅದೆಲ್ಲ ಆಗಲ್ಲ ಗೌಡ್ರೆ, ಆಲ್ರೆಡಿ ಪ್ಲಾನ್ ಆಗಿದೆ. ಈಗ ಆ ಪ್ಲಾನ್ ಬದಲಾಯಿಸಕ್ ಆಗಲ್ಲ. ನಿನಗೆ ಪ್ಲಾನ್ ಬದಲಾಯಿಸಕ್ಕಾಗಲ್ಲ, ನನಗೆ ಚಳಿ ತಡಿಯಕ್ಕಾಯ್ತಾ ಇಲ್ಲ. ಏನಂದ್ರೆ? ಮಧುರ ಅವ್ರೆ ನಾಳೆಗೆ ಚಳಿ -ಡಿಗ್ರಿಗೆ ಬಂದ್ಬಿಟ್ಟದಂತೆ. ಆಗ ಒಂಟಿ ಚಡ್ಡಿ ಹಾಕೊಂಡು TV ಮುಂದೆ ಕೂತು ಬಿಟ್ರೆ ನನ್ನ ಪ್ರೆಸ್ಟೀಜ್ ಜಾಸ್ತಿ ಆಯ್ತದೆ, ನಿಮ್ಗೂ ಒಳ್ಳೆ ನ್ಯೂಸ್ ಕೊಡಿಸ್ತೇನೆ, ಖುಷಿ ಇರ್ತದೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಗೌಡ್ರೆ. ಚಾನಲ್ ಅವ್ರಿಗೆ ಕೊಟ್ಟು ಡೇಟ್ನ ಬದಲಾಯಿಸಿದ್ರೆ ಮತ್ತೆ ಅವ್ರು ಬರಲ್ಲ. ಬೇಡ ಮಧುರ ಅವ್ರೆ, ಬೇರೆ ಚಾನಲ್ ಅವ್ರನ್ನ ನಾನೇ ಕರ್ಕೊಂಬರ್ತೀನಿ. ನೀವ್ ಎಷ್ಟ್ ಹೇಳಿದ್ರು ಅಷ್ಟೇ. ಇವತ್ 3 o'clockಗೆ ಇದೇ ಪಟಾಪಟಿ ಚಡ್ಡಿ ಬನ್ಯನ್ ಹಾಕೊಂಡು ನಮ್ಮ ಮನೆಗೆ ಬರ್ತಿದ್ದೀರಾ ಅಷ್ಟೇ. ಏನ್ ಯೋಚನೆ ಮಾಡ್ತಿದ್ದೀರಾ? ಯಾರು ಇಲ್ಲ ಮಧುರ ಅವ್ರೆ, 3 ಗಂಟೆಗೆ ಸರಿಯಾಗಿ ಬರ್ತೀನಿ ಅಂದಿ. ಗುಡ್ ಬಾಯ್. ಥ್ಯಾಂಕ್ ಯು. ಏನ್ ನೋಡ್ರೆ ಇವತ್ತು ಯಾಕೋ ಸ್ವಲ್ಪ ನಡುಕ್ತಿದ್ದೀರಾ ಅನ್ಸ್ತಿದೆ. ಯಾಕೆ ಚಳಿ ಆಗ್ತಿದ್ಯಾ? ಚಳಿ ನಮ್ ದಂಡಕ್ಕೆ ಸುಳಿಯೋದು ಇಲ್ಲ ಕಬುಡಿ. ಮತ್ತೆ ಯಾಕೆ ಬಾಡಿ ವೈಬ್ರೇಟ್ ಆಗ್ತಿದೆ? ನೀವು ದಂಡಲ್ಲಿ ನಿಂತಿದ್ದಾರಲ್ಲ ಅದಕ್ಕೆ. ಏನಂದ್ರೆ? ಇವತ್ತು 3 ಗಂಟೆಗೆ ನಿಮ್ ದಂಡಲ್ಲಿ ನಿಂತ್ಕೊಂಡು ಇಂಟ್ರೂ ಕೊಡಲಿ ಅಂದಿ. ಪಾರು ಪಾರು ಶ್ರೀ ಇಲ್ಲಿ ಸ್ವೆಟರ್ ಬಿಚ್ಚಿಟ್ಟಿದ್ದಲ್ಲ, ಏನಾಯ್ತು? ಬಾವು, ನೀವ್ ಯಾವಾಗ ಸ್ವೆಟರ್ ಹಾಕೊಂಡಿದ್ರಿ? ಅಯ್ಯೋ ನಾನೊಂದು ಅದು ನಮ್ಮ ಬೀದಲ್ಲಿ ಶಾನೆ ಚಳಿ ಆಗ್ಬಿಟ್ಟಿತ್ತಲ್ವಾ, ಅದಕ್ಕೆ ಸ್ವೆಟರ್ನ ಯಾರಿಗಾರು ದಾನ ಕೊಡವಂತ ಎತ್ತಿಟ್ಟಿದಿ. ಕಾಣ್ತಲ್ವಲ್ಲ ಏನಾಯ್ತು ಅಂತ ಕೇಳ್ತಾವ್ನಿ. ಐ ಲೈಕ್ ಇಟ್. ನಾನು ಹಾಕೊಂಡೆ. ಅಡ ಕಲ್ಟಿವೇಟ್ರು ನನ್ನ ಸ್ವೆಟರ್ನ ಕೂಡ ನೀ ಹಾಕಂಡ.
ಓಯ್ ರಿಂಗ್ ಮಾಸ್ಟ್ರೆ, ನಿಮ್ಮದು ಈಟ್ ಬಾಡಿ ಅಲ್ವಾ, ನಿಮ್ಗೆ ಚಳಿಗಾಲದಲ್ಲಿ ಕೂಡ ಸೆಕೆ ಆಗುದಲ್ವಾ? ಅದಲ್ಲದೆ ಇದನ್ನು ಯಾರಿಗೂ ದಾನ ಮಾಡ್ಬೇಕಂತ ಹೇಳ್ತಿದ್ರ, ಅದಕ್ಕೆ ನಾನೇ ಹಾಕಿಕೊಂಡೆ. ಈಗ ನನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತದೆ? ಜಾಡ್ಸೋದಿರ್ಬೇಕು ಅನ್ಸುತ್ತೆ. ಅಡ ಕಂಡಿವಟ್ರು, ನೀವಂತರ ಭತ್ತದ ಗದ್ದ ಮಧ್ಯೆ ನಿಲ್ಸಿರೋ ಬಿದಿರು ಕೊಂಬ ಇದ್ದಾಗಿದೆ ಕೂಡ. ಥ್ಯಾಂಕ್ಸ್ ಅನ್ನಪ್ಪ, ಇದನ್ನು ಹಾಕಿಕೊಂಡಾಗಿನಿಂದ ನನಗೆ ಚಳಿಯೇ ಆಗ್ತಿಲ್ಲ. ಬ್ರಿಟಿಷ್ ಹೊಟ್ರಲ್ವಾ, ಅದಕ್ಕೆ ಆಯ್ತಲ್ಲ, ಬಿಚ್ಚು ಬಿಚ್ಚು ಹಾಕು. ಕಾರು ಬಟ್ಟೆ ಒಗೆಯಕ್ಕೆ ಹೇಳಿದ್ನೆಲ್ಲ ಒಗದ್ಯಾ? ಒಗ್ದಿ ಬಾವು, ಆದ್ರೆ ಒಣಾಕಿಲ್ಲ. ಬಟ್ಟೆ ಒಗದ್ಬಿಟ್ಟು ಒಣಗಿಸ್ತಿಲ್ಲ ಅಂದ್ರೆ ಹೆಂಗೆ ಹೇಳು? ಓ ಪಣ್ಣಲ್ಲ ಅಲ್ಲ, ಚಳಿಗಾಲ ಅಲ್ವಾ, ಹೊರಗಡೆ ಬಿಸಿಲಿದ್ದಲ್ಲೂ ಅಲ್ಲಿ ಹೊರಗಡೆ ಆಗೋದು. ಹಂಗನ್ಬಿಟ್ಟು ಹಸಿ ಬಟ್ಟೆ ಹಾಕಲಕ್ಕಂತ? ಅಯ್ಯ, ಇದು ಒಳ್ಳೆ ಕತೆ ಆಯ್ತಲ್ಲ. ಇಷ್ಟ ದಿನ ತಣ್ಣಗಿರ್ಬೇಕು ಅಂತ ಹೇಳ್ತಿದ್ರಿ, ಇವತ್ ಏನಾಯ್ತು ನಿಮ್ಗೆ? ಇಷ್ಟ ದಿನ ಚಳಿ ಆಯ್ತಾ ಇರ್ಲಿಲ್ಲ, ಇವತ್ತು ಚಳಿ ಆಯ್ತಾ ಅಂದ್ರೆ ಇವತ್ತು ಟಿವಿ ಇಂಟ್ರಿಗೆ ಹೋಗ್ಬೇಕಲ್ಲ, ಹಸಿ ಬಟ್ಟೆ ಹಾಕೊಂಡು ಹೋಗಕ್ಕಂತ. ನೀವು ಹೋಯ್ತಾ ಇರೋದೇ ಚಳಿಗಾಲದಲ್ಲೂ ಸೆಕೆ ಆಯ್ತಾ ಇದೆ ಅಂತ ಹೇಳಕ್ಕೆ ಹಸಿ ಬಟ್ಟೆನಾಗೆ ಹೋಗಿ ಇನ್ನೂ ನಿಮ್ಮ ಪರ್ವತಿ ಜಾಸ್ತಿ ಆಯ್ತದೆ. ಹೌದು ಸುರ್ಸುರ್ ಬತ್ತಿಯವರೇ, ಈಗ ಮಾಡ್ತಿರೋ ಪ್ರೋಗ್ರಾಮಿಂದ ನೀವು ವರ್ಲ್ಡ್ ಫೇಮಸ್ ಆಗ್ಬೇಕು ಅಂದ್ರೆ ಒದ್ದೆ ಬಟ್ಟೆ ಅಲ್ಲ, ನೀವು ಬಟ್ಟೆ ಹಾಕಿಕೊಳ್ಳದೆ ಹೋದ್ರು ಕ್ಯಾಟ್ ಕ್ಯಾಟ್. ಹೇಳಿ ಮೇಡಮ್, ನಮ್ಮನ್ನ ಇಲ್ಲಿ ಕರ್ಸಿದ್ದೆ ಯಾಕೆ? ನಾನು ವಡೆ ಪಾಯಸ ಮಾಡಿಟ್ಟಿವ್ನಿ, ನೀವು ತಿನ್ಕೊಂಡು ಹೋಗ್ಲಿ ಅಂತ ಕರ್ಸವ್ರೆ. ಅವಳು ಜೋಕ್ ಮಾಡ್ತಿದ್ದಾಳೆ, ಸೀರಿಯಸ್ ಆಗಿ ತಗೋಬೇಡಿ. ಪರವಾಗಿಲ್ಲ ಬಿಡಿ, ಹೆಣ್ಮಕ್ಳು ಜೋಕು ಅಂದ್ರೆ ನಮಗೆ ತುಂಬಾ ಇಷ್ಟ. ಕಮೆಂಟ್ಸ್ ಹಾಕಿ ಪ್ರೋಗ್ರಾಮ್ ಶುರು ಮಾಡಿ. ಅದೇ ಪ್ರೋಗ್ರಾಮ್ ಏನು ಅಂತ ಹೇಳಿ ಮೇಡಮ್. ನಾನ್ ನಿನ್ನೆನೆ ಹೇಳಿದ್ನಲ್ಲ, ಇಷ್ಟು ಚಳಿಲು ಬೇರು ಚಿಲ್ಲಿಂಗ್ ಸ್ಟಾರ್ ನಮ್ ಜೊತೆಗಿದಾರಂತ, ಅವ್ರು ಇಂಟರ್ವ್ಯೂ ಮಾಡಿ. ಓ ಕರೆಕ್ಟ್ ಅಲ್ವಾ ಮೇಡಮ್? ಕರ್ಸಿ ಆ ವ್ಯಕ್ತಿನ. ಚಿಲ್ಲಿಂಗ್ ಸ್ಟಾರ್ ಗೌಡ್ರೆ, ಬೇಗ ಬನ್ನಿ. ಇದೇನ್ ಸರ್ ಇದು? ಇಷ್ಟು ಚಳಿಯಲ್ಲೂ ಚಡ್ಡಿ ಬನಿ ಹಾಕೊಂಡು ಐಸ್ ವಾಟರ್ ಕುಡ್ಕೊಂಡ್ ಬರ್ತಾ ಇದ್ದೀರಾ? ಇದೇ ಗೌಡನ್ ಪವರ್. ಸರ್ ನಿಮ್ಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬಂತು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೂ ಹೇಳಿ ಸರ್. ನೋಡಿ ನಾನು ದಿನ ವ್ಯಾಯಾಮ ಮಾಡ್ತೀನಿ, ಹಿಟ್ಟುಣ್ತೀನಿ, ಬಾದಾಮಿ ದ್ರಾಕ್ಷಿ ಗೋಡಂಬಿನ ಹಾಲ್ಗಲ್ಲ ತಣ್ಣೀರ್ಗೆ ಹಾಕೊಂಡು ಕುಡಿತೀನಿ. ಸೂಪರ್ ಸರ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್, ನಿಜವಾಗ್ಲೂ ನಿಮ್ಗೆ ಚಳಿ ಆಗ್ತಾ ಇಲ್ವಾ? ನನ್ನ ಬಾಡಿ ನೋಡಿದ್ರು ಗೊತ್ತಾಯ್ತಾ ಇಲ್ವಾ, ನಂಗೆ ಹೊಸಿನೂ ಚಳಿ ಆಯ್ತಾ ಇಲ್ಲ. ನಿಮ್ಗೆ ಇವ್ರ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ ಗೌಡ್ರು ಬೇಕಿದ್ರೆ ಐಸ್ ಕ್ಯೂಬ್ ಮೇಲೆ ಡ್ಯಾನ್ಸ್ ಮಾಡ್ತಾರೆ, ಸೈಡ್ ವಿಂಗ್ಸ್ ಇಂದ ತಣ್ಣೀರ್ ಸ್ಪ್ರೇ ಮಾಡಿಸ್ಕೋತಾರೆ. ಹೌದಾ? ಇದೆಲ್ಲ ಸಾಧ್ಯನಾ ಸರ್? ಏನ್ ಸರ್ ಹೀಗ್ ಕೇಳ್ತಿದ್ದೀರಾ? ನಮ್ ಗೌಡ್ರು ಇದನ್ನೆಲ್ಲ ಆರಾಮಾಗಿ ಮಾಡ್ತಾರೆ ಅಲ್ವಾ ಚಿಲ್ಲಿಂಗ್ ಸ್ಟಾರ್? ಮಧು, ಇವ್ರು ಯಾಕೋ ತುಂಬಾ ಅನುಮಾನ ಪಡ್ತಾ ಇದಾರೆ. ಐಸ್ ಕ್ಯೂಬ್ ರೆಡಿ ಇದೆ, ಡ್ಯಾನ್ಸ್ ಮಾಡ್ಸೇ ಬಿಡೋಣ. ಗೌಡ್ರೆ, ಆಲ್ ದಿ ಬೆಸ್ಟ್. ಸರ್ ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಗೌಡ್ರೆ ನೀವು ರೆಡಿನಾ? ಓಡೋಕ್ ರೆಡಿ ಅಂದ್ರೆ ಕುಣಿಯಕ್ ರೆಡಿ ಅಂದಿ. ಬಾವು, ನೀವು ಕುಂಟ ಆಗ್ತಾರಿ, ನಾನು ನಿಮ್ಮೇಲೆ ನೀರ್ ಎಳಿಸ್ತಾ ಇರ್ತೀನಿ. ಕಾರು ನನ್ನ ನೆಟ್ಟಿಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಗೌಡ್ರೆ, ನಿಮ್ ಪವರ್ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು, ಅವ್ರಿಗೂ ಗೊತ್ತಾಗ್ಲಿ, ನೀವು ಶುರು ಹಚ್ಕೊಳ್ಳಿ. ಶುರು ಹಚ್ಕೊಳ್ಳಿ ಗೌಡ್ರೆ. ಬಲ್ಬ್ ಬ್ಲಾಸ್ಟ್ ಆಗೋ ಟೈಮ್ ಹತ್ರ ಬಂತು, ಅಂದ್ರೆ ನೀವು ಫೇಮಸ್ ಆಗೋ ಟೈಮ್ ಹತ್ರ ಬಂತು ಅಂದೆ. ಮಧುರವ್ರೆ, ನನ್ನ ಕಲ್ಸಲ್ಲಿ ತಡೆಯಕ್ಕಾಯ್ತಲ್ಲ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನಿಲ್ಸ್ಬಿಡಿ. ಗೌಡ್ರೆ, ನೀವೇ ಈ ಮಾತು ಹೇಳ್ತಿರೋದು? ಹೌದು ಮಧು, ಇವರೇ ಈ ಮಾತು ಹೇಳ್ತಿರೋದು. ಇಷ್ಟ ದಿನ ಇವ್ರಿಗೆ ಚಳಿ ಆಗದೆ ಇದ್ದಿದ್ದು ಇವ್ರು ತಗೋತಿದ್ದು ಹೀಟ್ ಮಾತ್ರೆಯಿಂದ. ಹೌದು ಪಾರು ಅವ್ರೆ, ಇವ್ರು ಇಷ್ಟ ದಿನ ಆಗ್ತಿದ್ದ ಚಳಿನ ತಡ್ಕೊಳ್ಳೋದಕ್ಕೆ ಬಿಸಿ ಬಿಸಿ ಬಾಬುನ ಹತ್ರ ಟ್ಯಾಬ್ಲೆಟ್ ತಗೋತಾ ಇದ್ರು. ಗೌಡ್ರೆ, ಜಾನಿ ಹೇಳ್ತಾರ ನಿಜಾನಾ? ಮಾತ್ರೆ ಗಿತ್ರೆ ಏನು ಗೊತ್ತಿಲ್ಲ ಮಧುರವ್ರೆ, ಅನ್ನೆಪ್ನ ಸುಳ್ಳು ಹೇಳ್ತಾವ್ರೆ. ನಾನ್ ಸುಳ್ಳು ಹೇಳ್ಬೋದು, ಅದ್ರ ಬಿಸಿ ಬಿಸಿ ಬಾಬಾ ಸುಳ್ಳು ಹೇಳಲ್ವಲ್ಲ. ಸರ್ ಕನ್ಫ್ಯೂಸ್ ಮಾಡಬೇಡಿ ಸರ್, ಅವ್ರನ್ನೇ ಕರ್ಸ್ಬಿಡಿ ಸರ್. ರಾಖೆ ಕಮ್ರಾ, ದಯಮಾಡಿಸಿ ಬಿಸಿ ಬಿಸಿ ಬಾಬಾ. ಓಂ ಬಿಸಿ ಬಿಸಿ ಏನಮ್ಮ, ಓಂ ಬಿಸಿ ಬಿಸಿ ಏನಮ್ಮ. ಬಿಸಿ ಬಿಸಿ ಬಾಬಾ ಅವ್ರೆ, ಅಲ್ಲಿರೋ ವ್ಯಕ್ತಿ ನಿಮಗೆ ಗೊತ್ತಾ? ಗೊತ್ತಿಲ್ಲ ಏನು?
ನಾನು ತಯಾರಿಸಿರೋ ಬಿಸಿ ಇರೋ ಮಾತ್ರೆನ ಅರ್ಧ ತಗೊಂಡಿರೋಣ ಇವನು. ನನ್ನ ಹತ್ರ ಇದು ಮಾತ್ರೆ ಎಲ್ಲ ಖಾಲಿಯಾಗಿ ಈಗ ನನಗೆ ಚಳಿ ಆಗ್ತಾ ಇದೆ. ಏರಿಯಾದಲ್ಲಿ ನಾನೊಬ್ನೇ ದೊಡ್ಡ ಗಂಡಸು ಅಂತ ತೋರಿಸ್ಕೊಳ್ಳೋದಕ್ಕೆ. ಏನ್ ಮೇಡಮ್ ನೀವು ಕರೆದ್ರಿ ಅಂತ ಬಂದ್ರೆ ಇಂಥವ್ರನ್ನ ಇಂಟರ್ವ್ಯೂ ಮಾಡ್ಸೋದು. ಇನ್ನೊಂದ್ಸಲ ಕರೆದ್ರೆ ನನ್ನ ಕ್ಯಾಮ್ರಾ ಅಲ್ಲ, ನನ್ನ ಕೆರ ಕೂಡ ಬರಲ್ಲ. ಸಾರಿ ಮಧುರ ಅವ್ರೆ. ನಿಮ್ ಸಾರಿ ಯಾರಿಗ್ರಿ ಬೇಕು? ನಿಮ್ ತರ ಸುಳ್ಳು ಹೇಳಿ ಶೂರ ಅನ್ಸ್ಕೊಳ್ಳೋಕ್ಕಿಂತ ನಾನ್ ಜಾನಿ ತರ ನಿಜ ಹೇಳಿ ಇಲ್ಲಿ ಅನ್ಸ್ಕೊಳ್ಳೋದೇ ಬೆಟರು. ಅದು ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಸರಿಯಾದ ಪನಿಷ್ಮೆಂಟ್ ಕೊಡ್ಬೇಕು. ಕೊಡ್ತೀನಿ. ಮಧುರ ಅವ್ರೆ, ನೀವು ಯಾನ್ ಪನಿಷ್ಮೆಂಟ್ ಕೊಟ್ರೆ ತಗೋತೀನಿ. ನಾಳೆ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೂ ಐಸ್ ಕ್ಯೂಬ್ ಮೇಲೆ ನಿಂತ್ಕೊಂಡು 50 ಐಸ್ ಕ್ಯಾಂಡಿ